ನಮಸ್ತೆ ಸ್ನೇಹಿತರೆ, ಬಂಧುಗಳೇ, ಬಾಂಧವರೇ, ಹಿತಶತ್ರುಗಳೇ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಮುತ್ತೋಡಿ ರೈಡ್ನ ಪಾರ್ಟ್ 2 ನೋಡ್ತಾ ಇರ್ತೀರಾ ಇವಾಗ ನೀವು. ಸೊ ಟಾಪಿಕ್ ಬಂದಿದ್ದೀವಿ. ಸಖತ್ತು ಎಕ್ಸ್ಟ್ರೀಮ್ ಇತ್ತು ಆಫ್ ರೋಡು. ಅಂದರೆ ಎಕ್ಸ್ಟ್ರೀಮ್ ಅಂದರೆ ತೀರಾ ಆಗೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಬಿಸಿಲು ಜೊತೆಗೆ ನಮ್ಮದು ಫುಲ್ಲು ಗೇರ್ಸ್ ಎಲ್ಲ ಹಾಕ್ಕೊಂಡಿದ್ವಲ್ಲ, ಫುಲ್ಲು ಹ್ಯುಮಿಡಿಟಿ ಜಾಸ್ತಿ ಇದೆ. ಇದು ಸೀ ಲೆವೆಲ್ಗಿಂತ ಒಂದು 5000 ಫೀಟ್ ಮೇಲಿದೆಯಂತೆ. ಈ ಕಡೆ ಹಾಕ್ಬಿಡಿ ಬ್ರೋ, ಈಗ ನನ್ನ ಗಾಡಿ ಪಕ್ಕ ಹಾಕಿ. ಸೊ ನೋಡ್ತಾ ಇರ್ಬೋದು, ಇದೇ ಸ್ಟೇಲ್ ಇರೋದು. ಮಳೆ ಬಂತು ಅಂದರೆ ಫುಲ್ಲು ಫಾಗ್ ಆಗಿಬಿಡುತ್ತಂತೆ, ಏನೂ ಕಾಣಿಸಲ್ಲ ಅಂತ ಹೇಳಿದ್ದಾರೆ ಸ್ಟೇನವರು. ನೋಡೋಣ, ಗುಡುಕ್ತಾ ಇದೆ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಮೋಡ ಇದೆ. ಸೊ ನಾವು ಸೆಕೆಂಡ್ ಊಟ ಮುಗಿಸಿ ಹೋದಂಥ ಪ್ರೈವೇಟ್ ಆಫ್ ರೋಡ್ಗೆ ಎಲ್ಲರೂ ಈಡ್ಗಾಯಿ ಹಾಕ್ಸ್ಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾರು ಎಕ್ಸ್ಪರ್ಟ್ ಇಲ್ಲ, ಯಾರು ಎಂಥದ್ದು ಇಲ್ಲ ಈ ಫಾರೆಸ್ಟ್ ಟ್ರೈಲ್ಸ್ ಮುಂದೆ. ಯಾರು ಹೊಡೆದಿಲ್ಲ ಅಂತಲ್ಲ, ಬಟ್ ಎಂಥ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಒಂದಲ್ಲ ಒಂದ್ಸಲಿ ಬಿದ್ದೇ ಬೀಳ್ತೀವಿ, ಅದು ಕಾಮನ್ನು. ಅದು ಆ್ಯಕ್ಚುಲಾಗಿ ಅದು ರೋಡಲ್ಲ. ಸೊ ಮಳೆ ಬಂದಾಗ ನೀರು ಹರಿಯೋದು, ಆ ಥರದ್ದೊಂದು ಏನೋ ನಾಲೆನೋ ಏನೋ ಗೊತ್ತಿಲ್ಲ, ಥರ ಬೆಟ್ಟದ ಮೇಲಿಂದ ನೀರು ಹರಿಯುತ್ತಲ್ಲ, ಜರಿ ಥರನೋ ಏನೋ. ಸೊ ಅದು ಆ ನೀರು ಹರಿಯೋ ಜಾಗದಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಎಸ್ಟೇಟ್ ಒಳಗಡೆ ಬಂದಿದ್ದೀವಿ. ಎಲ್ಲ ಒಂದು ರೌಂಡ್ ಎಲ್ಲರೂ ಬಿದ್ದಿದ್ದಾರೆ. ಬಂತು ನೋಡಿ, ಬರಲಿ. ಸೊ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಯಾವುದಿದೆ ಹೆಸರು? ಬಂಡೆಕಲ್ಲು ವ್ಯೂ ಪಾಯಿಂಟ್. ಇವಾಗ 6:30 ಟೈಮು ಬೆಳಗ್ಗೆ. ಇದೇ ನಾವು ಉಳ್ಕೊಂಡಿದ್ದಿಷ್ಟೇ. ನೆನ್ನೆ ಫುಲ್ಲು ಆಫ್ ರೋಡ್ ಮಾಡಿದ್ರಿಂದ ಏನೂ ತೋರ್ಸೋಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಫುಲ್ಲು ಅದು ಇದು ಕ್ಲೌಡ್ಸು. ಸೊ ಇದೇ ನಾವು ಉಳ್ಕೊಂಡಿದ್ದ ಜಾಗ. ಇಬ್ಬರು ಬಾಯ್ಸ್ ರೆಡಿ ಆಗಿದ್ದಾರೆ. ನೆಕ್ಸ್ಟು ಸೀದಾ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲೊಬ್ರು ಇದ್ದಾರೆ, ಎಲ್ಲ ಸಿಕ್ಕಿದ್ಮೇಲೆ ಸಿಗೋಣ. 1 ಅವರ್ ಆಯಿತು. 1 ಅವರ್ ಅಷ್ಟರಲ್ಲಿ ಒಂದು 2 ಕಿಲೋಮೀಟ್ರು ಫುಲ್ಲು ಡೌನ್ ಹಿಲ್ ಆಫ್ ರೋಡ್ ಬಂದಿದ್ದೀವಿ. ಫಾರ್ಚುನೇಟ್ಲಿ ಯಾರು ಬೀಳಲಿಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಅವರ ಸಪೋರ್ಟ್ ಒಂದ್ ಕಡೆ ಮಾತ್ರ ಸಪೋರ್ಟ್ ಅಷ್ಟೇ, ಮಿಕ್ಕಿದ ಎಲ್ಲ ಕಡೆ ಈಸಿ. ಒಂದೆರಡು ಕಡೆ ಅನ್ನಿಸ್ತು. ಬಟ್ ಏನು ಅಂದ್ರೆ 3 ಜನ ಇಷ್ಟು ಆರಾಮಾಗಿ ಮಾಡಿದ್ದು, ಯೂನಿಟಿಲಿ ಮಾಡಿದ್ದು, ಅದೇ ಮೇನ್ ಬೇಕಿರೋದು. ಸೊ ಧರ್ಮಸ್ಥಳದಲ್ಲಿ ಹೆವಿ ಬಿಸಿಲಿದೆ. ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಸೆಕೆ ಸೋರ್ತಾ ಇದೆ, ಅಷ್ಟು ಬಿಸಿಲಿದೆ ಧರ್ಮಸ್ಥಳದಲ್ಲಿ. ಸೊ ನಮ್ಮ ಲೋಕಲೈಟ್ ಪ್ರಖ್ಯಾತ ಅವ್ರು ಹೇಳಿದ ಪ್ರಕಾರ ಪ್ರತಿದಿನ ಮಧ್ಯಾಹ್ನದ ಮೇಲೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಮೋಡ ಆಗಿದೆ ಲೈಟಾಗೆ. ನಾವು ವಾಪಸ್ ಪ್ರಾಬಲಿ ಇಲ್ಲಿಂದ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಹೋಗುವಾಗ ಮಳೆ ಸ್ಟಾರ್ಟ್ ಆಗ್ಬೋದು.
ಸೊ ಮಳೆ ಸ್ಟಾರ್ಟ್ ಆದರೆ ಮಾತ್ರ ವೆದರ್ ಸಕ್ಕತ್ತಾಗಿರುತ್ತೆ. ಸೊ ಒಂಥರ ಮಾನ್ಸೂನ್ ವೈಬ್ಸು. ಯಾರ್ಯಾರು ಮಾನ್ಸೂನಲ್ಲಿ ರೈಡ್ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಮಾನ್ಸೂನಲ್ಲಿ ರೈಡ್ ಮಾಡೋದೇ ಒಂಥರ ಮಜಾ. ಒಂಥರ ಲೈಟಾಗಿ ಮಳೆ ಬರ್ತಾ ಇರುತ್ತೆ, ಆ ವೆದರು ಕೂಲ್ನೆಸ್ಸು ಅದೊಂಥರ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಮ್ಗೆ ಅದು ಇಷ್ಟ. ಮಳೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಬಂದರೆ ಒಳ್ಳೊಳ್ಳೆ ಫುಟೇಜಸ್ ಸಿಗುತ್ತೆ. ಸೊ ಬಂದರೆ ಒಳ್ಳೆಯದು, ನೋಡೋಣ. ಹೋಮ್ ಸ್ಟೇಯಿಂದ ಧರ್ಮಸ್ಥಳಕ್ಕೆ ಬಂದ್ವಿ. ಸೊ ಧರ್ಮಸ್ಥಳದಲ್ಲಿ ಸ್ಪೆಷಲ್ ದರ್ಶನ ಆಯಿತು ನಮಗೆ. ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ಪ್ರಖ್ಯಾತ್ ಜೈನವರು. ಆದಷ್ಟು ಬೇಗ ದರ್ಶನ ಮಾಡಿಸಿ ಪ್ರಸಾದ ಎಲ್ಲ ಕೊಡಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಬಾಯ್ಸ್ 3 ಜನ ರೆಡಿ ಆಗಿದ್ದೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ? ಬಿಸ್ಲೇಕ್ ಆಗ್ತಾ ನೆಕ್ಸ್ಟ್ ಸ್ಟಾಪ್. ಅಲ್ಲಿ ಆಫ್ ರೋಡ್ ಮಾಡ್ಕೊಂಡು ಸಂತೋಷ ಮತ್ತು 6 ತಿಂಗಳ ಹಳೆಯ ಸ್ನೇಹಿತ, ಒಂದು ಆ ಇಲ್ಲ, ಒಂದು ಬಾಯ್ ಇಲ್ಲ, ಒಂದು ಥ್ಯಾಂಕ್ಸ್ ಇಲ್ಲ, ಅವ್ನು ಬರ್ತಾವನೆ. ಸೊ ಅಲ್ಲಿಗೆ ರೀಚ್ ಆದ್ಮೇಲೆ ಅಲ್ಲಿ ಆಫ್ ರೋಡ್ ಮಾಡೋದ ಏನು ಮಾಡೋದ ನೋಡೋಣ. ಅಲ್ಲಿವರೆಗೂ